ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಬೇಕು. ನೋಡಿ, ನಾನು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಒಂದು ಕಪ್ಪು. ಇವತ್ತು ಒಂದು ರೊಟ್ಟಿ ಮಾಡಲಿಕ್ಕೆ ತುಂಬ ದಿನದಿಂದ ಬೇಜಾರಾಗ್ಬಿಟ್ಟಿದೆ. ತಿಂದು ಅದೆಲ್ಲ ತಿಂದು ಅದಕ್ಕೆ ನಾನು ಒಂದು 150 ಗ್ರಾಮ್ ಇದೆ ಅಕ್ಕಿ ಹಿಟ್ಟು. ಇದಕ್ಕೆ ನಾವು ಸ್ವಲ್ಪ ಹಸಿಮೆಣಸಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ನಮ್ಮ ಮನೇಲೆ ಪಾಟಲ್ಲಿ ಹಾಕಿದ್ವಿ. ಅದು ಬಂದಿತ್ತು, ಇಷ್ಟು ಬಂದಿತ್ತು ಸೊಪ್ಪು. ಸ್ವಲ್ಪ ಕ್ಯಾರೆಟ್ ಇತ್ತು ಅಂತ ಹಾಕೊಂಡಿದ್ದೀನಿ. ಕಡಲೆಬೇಳೆ, ಜೀರಿಗೆ ಚೆನ್ನಾಗಿರುತ್ತೆ, ಒಳ್ಳೆ ಸ್ವಲ್ಪ ಉಪ್ಪು, ಇದನ್ನೆಲ್ಲ ಕಲಿಸ್ಕೊಳ್ಳುವ. ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ, ಏಕೆಂದರೆ ಚೆನ್ನಾಗಿರುತ್ತೆ ಅಂತ ರೊಟ್ಟಿ. ಸಬ್ಸಿಗೆ ಸೊಪ್ಪು ಹಾಕಬೇಕಾಗಿತ್ತು, ಇಲ್ಲ, ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವತ್ತು ಮೆಂತ್ಯ ಸೊಪ್ಪಿನ ರೊಟ್ಟಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ನೈಸಾಗಿ ಹಚ್ಚಿರೋದು, ಒಂದು ಈರುಳ್ಳಿ. ಏಕೆಂದರೆ ನಾವು ಚಟ್ನಿ ಮಾಡೋದೇ ಬೇಡ, ಸೂಪರಾಗಿ ಇದರಲ್ಲೇ ತಿನ್ಬೋದು. ಕಲಿಸ್ಕೊಡು. ಈಗ ಕಲಿಸ್ಕೊಡು. ತುಂಬ ದಿನ ಆಗಿದೆ ನಾನು ರೊಟ್ಟಿ ಮಾಡಿ. ದಿನ ರೈಸು, ದಿನ ಮುದ್ದೆ ತಿನ್ನಬೇಕು, ಅದು ಒಳ್ಳೆಯದೇ. ಆದ್ರೂ ರೊಟ್ಟಿ ತಿಂದಿಲ್ಲ ಅಂದರೆ ಭಾಳ ಬೇಜಾರು. ಒಂದೊಂದು ಟೈಮಲ್ಲಿ ಹಿಂಸೆ ಆಗ್ಬಿಡುತ್ತೆ. ಚೂರು ನೀರು ಹಾಕಿ ಕಲಿಸ್ಕೋಬೇಕು. ಈ ಹದದಲ್ಲಿರಬೇಕು. ಈ ಹದದಲ್ಲಿದ್ದರೆ ರೊಟ್ಟಿ ಸೂಪರಾಗಿ ಬರ್ತದೆ. ಹೀಗಾಗದೆ ತೊಟ್ಕೊಳ್ಳೋಣ. ಇದಕ್ಕೇನು ಚಟ್ನಿ ಬೇಡ, ಏನು ಬೇಡ, ಹಾಗೆ ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ. ಆಯಿತು. ಹೆಂಚಿಟ್ಟಿದ್ದೀವಿ. ಹೆಂಚ್ಕಾದಾಗೆ ರೊಟ್ಟಿ ಹಾಕೋಣ.
ಒಂದೊಂದು ಸರ್ತಿ ಹಾಗಾಗುತ್ತೆ. ಸ್ವಲ್ಪ ಆಗಿದೆ, ಬಿಸಿ ಆದರೆ ಕಚ್ಕೊಳ್ಳುತ್ತೆ. ಅದೇ ಸ್ವಲ್ಪ ಬಿಸಿ ಆಗಬೇಕು. ಅದಕ್ಕೆ ಮುಚ್ಚಳ ಬೇಳೆ ಬೇಕು ಅಂದರೆ ಎಣ್ಣೆ ಹಾಕೋಬೋದು, ಬೇಡ ಅಂದರೆ ಹಾಗೆ. ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಲೈಟಾಗಿ. ಡೈಲಿ ಏನು ಗೊತ್ತಾ, ಇದೆಲ್ಲ ತಿನ್ನಬೇಕು, ಹೆಲ್ತಿ ಫುಡ್ಡು. ನಾನು ಹೊರಗಡೆ ಏನು ತಿನ್ನಲ್ಲ ರೀ, ನಾನು ಮನೆಯಲ್ಲೇ ಎಲ್ಲ ಮಾಡ್ಕೊತೀನಿ, ಆದಷ್ಟು ಮಾಡ್ಕೊತೀನಿ ಮನೇಲಿ. ನನಗೇನು ಬೇಕು, ರೊಟ್ಟಿ ಬೇಕಾ, ಏನು ಬೇಕು, ಏನಾದರೂ ತಿನ್ನಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳೋದು. ನನಗೆ ತುಂಬ ಆಸೆ ಏನಪ್ಪ ಅಂದರೆ ಇಡ್ಲಿ ವಡೆ ತುಂಬ ಆಸೆ, ಉದ್ದಿನ ವಡೆ ಇಡ್ಲಿ. ಅದನ್ನು ಮಾತ್ರ ಹೊರಗಡೆ ಹೋದರೆ ತಿನ್ನೋದು, ಇಲ್ಲಾಂದರೆ ತಿನ್ನೋದು. ಬೇಯಬೇಕು ಇನ್ನೂ ರೊಟ್ಟಿ ಚೆನ್ನಾಗಿ. ಕೊನೆ ತನಕ ವೀಡಿಯೋ ನೋಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ 4 ಜನಕ್ಕೆ. ಯಾರು ಸ್ಕಿಪ್ ಮಾಡಬೇಡಿ. ಈಗ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಭಾಳ ಚೆನ್ನಾಗಿರುತ್ತೆ ರೊಟ್ಟಿ. ನಮಗೇನು ಚಟ್ನಿನೇ ಏನು ಬೇಡ, ಜೊತೆಗೆ ಒಂದು ಕಾಫಿ, ಬಿಸಿ ಬಿಸಿ ಕಾಫಿ ಇದ್ದರೆ ಈ ರೊಟ್ಟಿಗೂ ಕಾಫಿಗೂ ಕಾಂಬಿನೇಷನ್ ಸೂಪರ್. ನಾನು ಎಲ್ಲದಕ್ಕೂ ಸ್ವಲ್ಪ ಕಾಫಿ ಟೀ ಜಾಸ್ತಿ ಯೂಸ್ ಮಾಡ್ತೀನಿ. ಅಂದರೆ ರೊಟ್ಟಿಗಳಿಗೆ ಈ ಥರ ಎಲ್ಲ ಟಿಫನ್ಗಳು ಏನಾದರೂ ತಿನ್ಬೇಕಾದ್ರೆ ಕಾಫಿ ಇರಲೇಬೇಕು. ಇನ್ನೂ ಸ್ವಲ್ಪ ಆಗಲಿ ನೋಡಿ. ಈಗ ಆಗಿದೆ ನೋಡಿ, ಈ ಥರ ಹಾಗೆ ತೆಗೆದುಬಿಡೋಣ. ಈಗ ಇದೇನು ಪೇಪರ್ ಏನು ಮಾಡಲ್ಲ. ನಮ್ಮಪ್ಪ ಹೇಳೋರು ಆಗ ಏನಂತ, ರೊಟ್ಟಿಗೆ 6 ಇಂಡಿ, ಹಿಟ್ಟಿಗೆ 3 ಇಂಡಿ ಅನ್ನೋರು. ಸೌದೆಗೆ ರೊಟ್ಟಿ ಆದರೆ ಜಾಸ್ತಿ ಬೇಕಲ್ಲ ಸುಡಲಿಕ್ಕೆ, ಮುದ್ದೆ ಆದರೆ ಕಮ್ಮಿ ಅಲ್ಲ ಹಾಗನ್ನೋರು ನಮ್ಮಪ್ಪ. ನಮ್ಮಪ್ಪ ಅನ್ನೋ ಗಾದಿನೇ ಇದೆ ಅದು. ಸ್ವಲ್ಪ ಎಣ್ಣೆ ಹಾಕಲ್ಲ. ಸುತ್ತ ಬೇಯಬೇಕಲ್ಲ, ಸುತ್ತ ಬೆಂದರೆ ನೀವು ಈ ಥರ ರೊಟ್ಟಿಗಳು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿಗಳು ರೆಡಿ ನೋಡಿ. ಸೂಪರ್ ರೊಟ್ಟಿ ರೆಡಿ. ರೊಟ್ಟಿ ಜೊತೆಗೆ ಏನು ಗೊತ್ತಾ, ಮೊಸರು ಭಾಳ ಚೆನ್ನಾಗಿರ್ತದೆ. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ರೊಟ್ಟಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ, ಚೆನ್ನಾಗೂ ಇದೆ. ರೊಟ್ಟಿ ಥರನೇ ಬಂದಿದೆ, ಸಕ್ಕತ್ತಾಗಿದೆ. ನಾನು ಮೊಸರಲ್ಲಿ ಮತ್ತು ಟೀ ಇಟ್ಕೊಂಡಿದ್ದೀನಿ ನೋಡಿ. ಸೂಪರ್ ರೊಟ್ಟಿ ಮಾತ್ರ ಸಖತ್ತಾಗಿದೆ.
2 ರೊಟ್ಟಿಗೆ 80 ರೂಪಾಯಿ. ಆಚೆ ಈ ರೊಟ್ಟಿ ಅಕ್ಕಿ ರೊಟ್ಟಿಗೆ 80 ರೂಪಾಯಿ. ಒಂದೊಂದು ರೊಟ್ಟಿ 40 ರೂಪಾಯಿ. ಕೊನೆ ತನಕ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ನಿಮಗೂ ಮನೆಗೂ ನನ್ನ ಮಕ್ಕಳುಗಳಿಗೆಲ್ಲ ಈ ಥರನೇ ಮಾಡಿಕೊಡಿ. ಮಕ್ಕಳು ತಿಂತಾರೋ ಬಿಡ್ತಾರೋ, ನೀವು ತಿನ್ನಿ.